ಎಂದೆಂದೂ ಪ್ರಭುವಿನ ವಿಭಿನ್ನವಾದ ಸಣ್ಣ ಅಂಶ. ಇಲ್ಲಿರೋ ಎಲ್ಲ ಜೀವಿಗಳು ಕೂಡ ಪ್ರಭುವಿನ ಸಣ್ಣದಾದ ಅಂಶ. ಈ ಐಹಿಕ ಪ್ರಪಂಚದಲ್ಲಿ ಅವನು ವ್ಯಕ್ತಿತ್ವವನ್ನು ಪಡೆಯುತ್ತಾನೆ. ಅವನ ಸಣ್ಣ ಅಂಶ ಆದರೂ ಕೂಡ ಇಲ್ಲಿ ಸ್ವತಂತ್ರ ವ್ಯಕ್ತಿತ್ವವನ್ನು ಪಡಿತಾನೆ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನದೇ ಆದ ವ್ಯಕ್ತಿತ್ವದೊಂದಿಗೆ ಈ ಪ್ರಪಂಚದಲ್ಲಿ ಬದುಕುತ್ತಾನೆ. ಎಲ್ಲ ಪ್ರಭುವಿನ ಅಂಶ ಆದರೆ ಎಲ್ಲರ ವ್ಯಕ್ತಿತ್ವ ಒಂದೇ ಇರಬೇಕಾಗುತ್ತೆ. ಇಲ್ಲಿ ಸ್ವತಂತ್ರವಾದ ವ್ಯಕ್ತಿತ್ವನ, ಬೇರೆ ಬೇರೆ ವ್ಯಕ್ತಿತ್ವಗಳನ್ನ ಇಲ್ಲಿ ಅವರು ಸ್ವಾತಂತ್ರ್ಯವನ್ನ ಭಗವಂತ ಕೊಟ್ಟಿದ್ದಾನೆ. ಅವರವರ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾನೆ. ವೇದಗಳ ಪ್ರಕಾರ ಪರಮಪ್ರಭುವಿನ ಅಸಂಖ್ಯಾತ ವಿಸ್ತರಣಗಳಲ್ಲಿ ಪ್ರಕಟಗೊಳ್ಳುತ್ತಾನೆ. ವಿಸ್ತಾರಗಳಲ್ಲಿ ಅವನು ಪ್ರಕಟಗೊಳ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಪ್ರಕಟಗೊಳ್ತಾನೆ. ಮತ್ತು ಇವುಗಳಲ್ಲಿ ಮುಖ್ಯ ವಿಸ್ತರಣೆಗಳಿಗೆ ವಿಷ್ಣು ತತ್ವ ಅಂತ ಹೇಳ್ತಾರೆ. ಈ ವಿಸ್ತರಣೆಗಳಲ್ಲಿ ಅನೇಕ ವಿಧಗಳಿವೆ. ಮುಖ್ಯ ವಿಸ್ತರಣೆಗಳಿಗೆ ವಿಷ್ಣು ತತ್ವ ಅಂತ ಕರೀತಾರೆ. ಎರಡನೇ ಮಹತ್ವದ ವಿಸ್ತರಣೆ ಅಂತ ಹೇಳಿದ್ರೆ ಈ ಪ್ರಪಂಚದ ಜೀವಿಗಳು. ಮೊದಲನೇದು ವಿಷ್ಣು ತತ್ವ, ಎರಡನೇದು ಅಂದ್ರೆ ಈ ಪ್ರಪಂಚದಲ್ಲಿರೋ ಜೀವಿಗಳು. ಅಂದ್ರೆ ವಿಷ್ಣು ತತ್ವದ ವಿಸ್ತರಣೆ ಅಂತ ಹೇಳಿದ್ರೆ ವೈಯಕ್ತಿಕ ವಿಸ್ತರಣೆ, ವಿಷ್ಣುವಿನ ವೈಯಕ್ತಿಕ ವಿಸ್ತರಣೆ. ಮತ್ತೆ ಜೀವಿಗಳು ಬೇರ್ಪಟ್ಟ ಎರಡು. ವಿಷ್ಣು ತತ್ವ ಅಂತ ಹೇಳಿದ್ರೆ ಭಗವಂತನ ವೈಯಕ್ತಿಕ ವಿಸ್ತರಣೆ. ಇನ್ನೊಂದು ವಿಸ್ತರಣೆ ಏನು ಅಂತ ಹೇಳಿದ್ರೆ ಬೇರ್ಪಟ್ಟ ವಿಸ್ತರಣೆಗಳು, ಇವೆಲ್ಲ ಜೀವಿಗಳು ಅಂತ. ವೈಯಕ್ತಿಕ ವಿಸ್ತರಣೆ ಅಂದ್ರೆ ಬೇರೆ ಬೇರೆ ಅವತಾರಗಳಲ್ಲಿ ಪ್ರಕಟಗೊಳ್ಳುವುದು ಅಂತ. ಭಗವಂತನ ವೈಯಕ್ತಿಕ ವಿಸ್ತರಣೆ ಅಂತ ಹೇಳಿದ್ರೆ ರಾಮ, ಕೃಷ್ಣ, ಪರಶುರಾಮ, ಹಯಗ್ರೀವ, ನರಸಿಂಹ, ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ಪ್ರಕಟಗೊಳ್ತಾನಲ್ಲ, ಇದೆಲ್ಲ ವೈಯಕ್ತಿಕ ವಿಸ್ತರಣೆ ಅಂತ ಕರೀತಾರೆ. ಬೇರೆಯಾದ ವಿಸ್ತರಣೆಗಳು ಅಂತ ಹೇಳಿದ್ರೆ ಎಲ್ಲ ಜೀವಿಗಳು, ಬೇರ್ಪಟ್ಟ ವಿಸ್ತರಣೆಗಳಿಗೆ ನಾವೆಲ್ಲ ಸೇರ್ತೇವೆ. ಎಲ್ಲ ಪ್ರಾಣಿಗಳು, ಮನುಷ್ಯ, ಪ್ರಾಣಿ, ಪಶು, ಪಕ್ಷಿ, ಇವೆಲ್ಲ ಬೇರ್ಪಟ್ಟ ವಿಸ್ತರಣೆಗಳು. ಭಿನ್ನವಾದ ಅಂಶಗಳಾದ ಜೀವಿಗಳು ಯಾವತ್ತಿಗೂ ಪರಮಾತ್ಮನಲ್ಲಿ ಒಂದಾಗೋದಕ್ಕೆ ಆಗಲ್ಲ. ಅಂದರೆ ಈಗ ಉದಾಹರಣೆಗೆ ನಾವು ಒಂದು 10 ರೂಪಾಯಿ ಕಾಯಿನನ್ನ ಇಟ್ಟಿರ್ತೇವೆ. ಅದರ ಭಿನ್ನವಾದ ಅಂಶಗಳು ಯಾವ್ದ್ಯಾವುದು ಅಂದರೆ 1 ರೂಪಾಯಿದು, 2 ರೂಪಾಯಿದು, ಈ ಥರ ಎಲ್ಲ ಬರುತ್ತೆ. ಅದನ್ನು ನಾವು ಒಟ್ಟಿಗೆ ಸೇರಿಸಿದ್ರೆ 10 ರೂಪಾಯಿ ಆಗಬಹುದು, ಆದರೆ ಅದೇ 10 ರೂಪಾಯಿ ಕಾಯಿನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅದರ ಅಂಶಗಳು, ಅದರ ಭಿನ್ನವಾದ ಅಂಶಗಳು. ಇನ್ನೊಂದು 10 ರೂಪಾಯಿ ಕಾಯಿನನ್ನ ಪಕ್ಕದಲ್ಲಿಟ್ರೆ ಅದು ಅದೇ ರೂಪ ಇರುತ್ತೆ, ಸಾದೃಶ್ಯ. ಅಂದ್ರೆ ಅವತಾರಗಳು ಅಂತ ಹೇಳಿ. ಈಗ ಭಿನ್ನವಾದ ಅಂಶಗಳಿಗೂ ಮತ್ತೆ ಸಾದೃಶ್ಯ ಅಂಶಗಳಿಗೂ ಬೇರೆ ಬೇರೆ ಆಗುತ್ತೆ. 10 ರೂಪಾಯಿ ಕಾಯಿನನ್ನ ಇನ್ನೊಂದಿಟ್ರೆ ಎರಡೂ ಇರುತ್ತೆ, ಭಗವಂತನೂ ಇರ್ತಾನೆ, ಅವನ ಸಾದೃಶ್ಯ ರೂಪವೂ ಕೂಡ ಇರುತ್ತೆ. ಅದೇ ತರ ಇಟ್ರು ಕಾಯಿನನ್ನೇ 10 ರೂಪಾಯಿ ಕಾಯಿನನ್ನ ಇನ್ನೊಂದಿಟ್ರು ಎರಡೂ ಇರುತ್ತೆ. ಮತ್ತೆ ಆದ್ರೆ ಅದೇ ಅದಾಗಲ್ಲ, ಮೊದಲಿಟ್ಟಿರೋ ಕಾಯಿನೇ ಆಗಲ್ಲ, ಇನ್ನೊಂದಾಗುತ್ತೆ, ಅದರ ಸಾದೃಶ್ಯ ರೂಪ ಅಂತ ಹೇಳಿ. ಈಗ ರಾಮ, ಕೃಷ್ಣ ಇವರೆಲ್ಲ ಸಾದೃಶ್ಯ ರೂಪ, ಭಗವಂತನ ಸಾದೃಶ್ಯ ರೂಪಗಳು. ಭಗವಂತನ ಸ್ವಲ್ಪ ಗುಣದ ಭಾಗಗಳು ಕೂಡ ಈ ಎಲ್ಲ ಜೀವಿಗಳಿಗೂ ಬಂದಿರುತ್ತೆ. ಆಮೇಲೆ ಅದರೊಳಗೆ ಒಂದು ಸ್ವಾತಂತ್ರ್ಯವನ್ನ ಕೊಟ್ಟಿರ್ತಾನೆ. ಸ್ವಾತಂತ್ರ್ಯ ಕೊಟ್ಟಿರೋದ್ರಿಂದ ಏನಾಗಿದೆ, ವೈಯಕ್ತಿಕ ಆತ್ಮವಾಗಿ ನಾವು ಬೆಳೀತಾ ಹೋಗ್ತೇವೆ. ಪ್ರತಿ ಜೀವಿಗೂ ಕೂಡ ತನ್ನದೇ ಆದಂತಹ ಸ್ವಂತ ವ್ಯಕ್ತಿತ್ವ ಇರುತ್ತೆ ಮತ್ತು ಸ್ವಲ್ಪ ಸ್ವಾತಂತ್ರ್ಯ ಕೂಡ ಇರುತ್ತೆ. ಈ ಸ್ವಾತಂತ್ರ್ಯವನ್ನ ನಾವೇನ್ ಮಾಡ್ತಾ ಇದ್ದೀವಿ, ದುರುಪಯೋಗ ಮಾಡಿಕೊಂಡು ಮನುಷ್ಯ ಬದ್ಧ ಆತ್ಮನಾಗ್ತಾ ಇದ್ದಾನೆ. ನಾವು ಬೇರೆ ತರ ಇಲ್ಲಿ ನಾವು ಬೇರೆ ಬೇರೆ ಗುಣಗಳನ್ನ ಬೆಳೆಸ್ಕೊಳ್ತಾ ಇದ್ದೇವೆ. ಸ್ವಾತಂತ್ರ್ಯದ ಸದುಪಯೋಗ ನಾವು ಮಾಡಿಕೊಂಡ್ರೆ ಅವಾಗ ನಾವು ಮೋಕ್ಷವನ್ನ ಸಾಧಿಸೋದಕ್ಕೆ ಸುಲಭ ಆಗುತ್ತೆ. ನಾವೇನಂತೀವಿ, ಎಲ್ಲ ಕೃಷ್ಣ ನಡೆಸ್ದಂಗೆ ನಡೀತಾ ಇರೋದು, ನಮ್ಮದೇನಿಲ್ಲ ಅಂತ ಹೇಳ್ತೀವಿ. ನಮ್ಮ ಪ್ರಯತ್ನ ಕೂಡ, ಯಾಕೆಂದ್ರೆ ನಮ್ಮದೆಲ್ಲ ಪ್ರತಿಯೊಂದು ಜೀವಿಗೂ ಒಂದು ವ್ಯಕ್ತಿತ್ವವನ್ನು, ಸ್ವತಂತ್ರ ವ್ಯಕ್ತಿತ್ವವನ್ನು ಭಗವಂತ ಕರುಣಿಸಿದ್ದಾನೆ. ಹಾಗಾಗಿ ನಾವು ನಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ನಮ್ಮ ಪ್ರಯತ್ನವನ್ನ ಮಾಡ್ತಾ ಇರ್ಬೇಕು.